ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಪಾಟ್ ಬಿರಿಯಾನಿ ಮಾಡೋಣ. ಅಂದ್ರೆ ಮಡಿಕೆಯಲ್ಲಿ ವಿಶೇಷವಾಗಿ ಸೂಪರ್ ಆಗಿ ಬಿರಿಯಾನಿ ಮಾಡೋಣ. ಮೊದಲು ಚಿಕನ್ ಬಿರಿಯಾನಿಗೆ ಚಿಕನ್ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ಅಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಗರಂ ಮಸಾಲೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಅರಿಶಿನ ಪುಡಿ ಮತ್ತೆ 2 ಚಮಚದಷ್ಟು ಮೊಸರು ಮತ್ತೆ 2 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಸೇರಿಸಿದ ಮೇಲೆ 2 ಸ್ಪೂನ್ ಅಷ್ಟು ಎಣ್ಣೆನೂ ಸಹ ಸೇರಿಸ್ಕೊಡೋಣ. ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನ ಮ್ಯಾರಿನೇಟ್ ಮಾಡಲಿಕ್ಕೆ. ಈಗ ನೋಡಿ ಮಸಾಲೆ ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಗಂಟೆಗಳ ಕಾಲ ಇದನ್ನ ಒಂದು ತಟ್ಟೆನ ಮುಚ್ಚಿಬಿಟ್ಟು ಇಟ್ಬಿಡೋಣ. ಈಗ ಮಡಿಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಮಡಿಕೆ ಚೆನ್ನಾಗಿ ಬಿಸಿ ಆಗಿದೆ. 100 ಗ್ರಾಮ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಬಿರಿಯಾನಿ ಮಸಾಲೆ ಸೇರಿಸ್ಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಬಿರಿಯಾನಿ ಎಲೆ ಇವೆಲ್ಲವನ್ನು ಸಹ ಸೇರಿಸ್ಕೊಳ್ಳೋಣ. ಬಿರಿಯಾನಿ ಮಸಾಲೆ ಹಾಕಿದ್ಮೇಲೆ 2 ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ಪೂನ್ ಅಷ್ಟು ಸೋಂಫನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎರಡು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈಗ ನಾನು ಒಂದು ಗ್ರೀನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇದರಲ್ಲಿ ಕೊತ್ತಂಬರಿ, ಪುದೀನ ಮತ್ತೆ ಮೆಣಸಿನಕಾಯಿ ಈ ಮೂರನ್ನು ನಾನು ಚೆನ್ನಾಗಿ ರುಬ್ಬಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಅಷ್ಟು. ಈಗ ಮ್ಯಾರಿನೇಟ್ ಮಾಡಿಟ್ಟಿರುವಂತ ಚಿಕನ್ ಅನ್ನು ಸಹ ಸೇರಿಸ್ಕೊಳ್ಳೋಣ.
ಈಗ 1 ಸ್ಪೂನಷ್ಟು ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹೋಮ್ ಮೇಡ್ ಬಿರಿಯಾನಿ ಪೌಡ್ರ್ ಇದು. ನಾನು ತುಂಬ ಸೇರಿಸ್ಕೊಳ್ತಾ ಇಲ್ಲ, ಯಾಕಂದರೆ ಮೆರಿನೇಟ್ ಮಾಡಬೇಕಾದ್ರೆ ಆಗಲೇ ಚಿಲ್ಲಿ ಪೌಡರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಗರಂ ಮಸಾಲೆ ಎಲ್ಲವನ್ನು ಧನಿಯಾ ಪೌಡ್ರ್ ಎಲ್ಲವನ್ನು ಸಹ ಆಲ್ರೆಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ಈಗ ಬರೀ ಒಂದೇ 1 ಸ್ಪೂನಷ್ಟು ಬಿರಿಯಾನಿ ಮಸಾಲೆ ಸೇರಿಸ್ಕೊಂಡಿದ್ದೀನಿ. ಈಗ 2 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ, ನಾಟಿ ಟೊಮೆಟೊ. ಚೆನ್ನಾಗಿ ಮಿಕ್ಸ್ ಆಗಲಿ. ಟೊಮೆಟೊ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಒಳ್ಳೆ ಗೊಜ್ಜು ಥರ ಆಗಬೇಕು. ಈಗ ಒಂದು 10 ನಿಮಿಷಕ್ಕೆ ಚಿಕನ್ನ ಬೇಯಲಿಕ್ಕೆ ಬಿಟ್ಬಿಡೋಣ. ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡೋಣ. ನೋಡಿ, ಚೆನ್ನಾಗಿ ಕುಕ್ ಆಗ್ತಾ ಇದೆ. ಎಣ್ಣೆ ಎಲ್ಲ ಹೀಗೆ ಹೊರಗಡೆ ಬಂದರೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಈಗ ನೀರನ್ನು ಸೇರಿಸ್ಕೊಳ್ಬೇಕು. ಅಳತೆ ನೋಡಬೇಕಾದ್ರೆ 3 ಗ್ಲಾಸ್ ನಾನು ಬಾಸ್ಮತಿ ರೈಸ್ ತಗೊಳ್ತಾ ಇದ್ದೀನಿ. ಆದ್ದರಿಂದ ಅದಕ್ಕೆ 2ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 3 ಗ್ಲಾಸ್ ಅಕ್ಕಿ ಅಂದರೆ 6 ಗ್ಲಾಸು ನೀರು. ಸೊ ನೀರು ಹಾಕಿದ ಮೇಲೆ ಬಾಸ್ಮತಿ ರೈಸನ್ನು ಸಹ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಬಾಸ್ಮತಿ ರೈಸ್ ಯಾವಾಗಲೂ ಸಹ ಒಂದು ಅರ್ಧ ಗಂಟೆಗೆ ನೆನೆಸಿಡಬೇಕು. ನೀವು ಗೀ ರೈಸೇ ಮಾಡೋದಾಗಲಿ ಸರಿ, ಮತ್ತು ಬಿರಿಯಾನಿ ಮಾಡೋದಾದ್ರೂ ಸರಿ, ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕು ನೀರಲ್ಲಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಹಾಕಿದ್ಮೇಲೆ ಮತ್ತೆ ಮುಚ್ಚಿಡೋಣ. ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು. ನೋಡಿ, 10 ನಿಮಿಷ ಆದಮೇಲೆ 90% ತನಕ ಚೆನ್ನಾಗಿ ಬಿರಿಯಾನಿ ಬೆಂದಿರುತ್ತೆ. ಇನ್ನು 10%ಗೆ ನಾವು ದಮ್ ಕೊಡಬೇಕಾಗುತ್ತೆ. ಈಗ ದಮ್ ಕೊಡೋದು ಹೇಗೆ ಅಂತ ನೋಡೋಣ. ಸೊ ದಮ್ ಕೊಡೋಕ್ಕೆ ಮುಂಚೆ 2 ಸ್ಪೂನಷ್ಟು ತುಪ್ಪವನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಇದು ಹೋಮ್ ಮೇಡ್ ಗೀ, ಮನೆಯಲ್ಲೇ ಮಾಡಿರೋಂಥ ತುಪ್ಪ. ಇದು 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ದಮ್ ಕೊಡೋಣ. ನಾನಿಲ್ಲಿ ದಮ್ ಹಾಕ್ಲಿಕ್ಕೆ ಫಾಯಿಲ್ ಪೇಪರ್ ಅನ್ನು ತಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಹೀಗೆ ಕವರ್ ಮಾಡ್ಕೊಂಡ್ರೆ ಸಾಕು. ಅದು ಈಗ ಚೆನ್ನಾಗಿ ನೋಡಿ, ಹೀಗೆ ಟೈಟ್ ಆಗಿ ಕವರ್ ಮಾಡ್ಕೊಂಡ್ರೆ ಗಾಳಿ ಹೊರಗಡೆ ಬರೋದಿಲ್ಲ. ಈಗ ತಟ್ಟೆ ಮುಚ್ಚಿದ್ರೆ ಆಯ್ತು. ಮತ್ತೆ ಉರಿ ಕಡಿಮೆ ಮಾಡಿ ಲೋ ಫ್ಲೇಮ್ನಲ್ಲಿ ಬೆಂಕಿನ ಇಟ್ರೆ ಸಾಕು. ಅಥವಾ ಬೆಂಕಿನ ಆರಿಸ್ಬಿಟ್ಟು ಸಹ ಅದೇ ಕೆಂಡದ ಮೇಲೆ ಇಟ್ರು ಸಾಕು. ಒಂದು 10 ನಿಮಿಷ ದಮ್ ಕೊಡಬೇಕು. ಬನ್ನಿ, 10 ನಿಮಿಷ ಆಗಿದೆ. ದಮ್ ಅಂತೂ ಸೂಪರ್ ಆಗಿದೆ. ಈಗ ಓಪನ್ ಮಾಡಿ ನೋಡೋಣ. ವಾವ್, ನೋಡಿದ್ರಾ ಏನ್ ಸೂಪರ್ ಆಗಿದೆ ಅಂತ? ನೋಡಿ, ಸಖತ್ತಾಗಿದೆ ಬಿರಿಯಾನಿ, ಸೂಪರ್ ಆಗಿದೆ. ಒಂದು ಸ್ವಲ್ಪನೂ ಅಡಿ ಹಿಡ್ದಿಲ್ಲ, ಮತ್ತೆ ಅಕ್ಕಿ ಒಂದಕ್ಕೊಂದು ಅಂಟಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೂಪರ್ ಆಗಿದೆ. ಒಳ್ಳೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಟೇಸ್ಟ್ ನೀವು ಒಂದ್ಸರಿ ಮಾಡ್ದಾಗೆ ಗೊತ್ತಾಗೋದು. ಮಡಿಕೆಯಲ್ಲಿ ಮಾಡಿದ್ರಿಂದ ಇದೊಂಥರ ಟ್ರೆಡಿಷನಲ್ ಆಗಿರುತ್ತೆ, ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸೊ ಇನ್ಯಾಕೆ ತಡ, ನೀವು ಸಹ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ಮತ್ತೆ ನಿಮ್ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ, ಮತ್ತೆ ಎಲ್ರು ಖುಷಿಯಾಗಿರಿ.